ಹಾಯ್ ಹಲೋ ಅಟ್ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ಮೂಡಿಗೆರೆ ವಿಧಾನಸಭಾ ಕ್ಷೇತ್ರದ ಶಾಸಕಿಯಾಗಿರುವಂತಹ ನಯನಾ ಮೋಟಮ್ರವರ ಒಂದು ನ್ಯೂಸ್ ಹರಿದಾಡ್ತಾ ಇದೆ. ಇನ್ಸ್ಟಾಗ್ರಾಮ್ನಲ್ಲಿ ಯಾರೋ ಅವರಿಗೆ ಅಶ್ಲೀಲವಾಗಿ ಪದ ಬಳಕೆ ಮಾಡಿದ್ದಾರೆ ಅನ್ನುವಂಥದ್ದು ಈಗಾಗಲೇ ಕೆಲವು ಮಾಧ್ಯಮದಲ್ಲೂ ಕೂಡ ಅದು ವರದಿಯಾಗಿದೆ. ಅದೇ ರೀತಿ ನಯನಾ ಮೋಟಮ್ರವರು ಅವರ ಇನ್ಸ್ಟಾಗ್ರಾಮ್ ಖಾತೆಯಲ್ಲೂ ಕೂಡ ಇದನ್ನ ಬರ್ಕೊಂಡಿದ್ದಾರೆ. ಹೇಗೆ ಅಂತ ಹೇಳಿದ್ರೆ, ನನ್ನ ಕೆಲಸ ಕಾರ್ಯಗಳಿಗೆ ಅಡ್ಡಿ ಮಾಡುವಂಥದ್ದು ಅಥವಾ ನನ್ನ ಕೆಲಸ ಕಾರ್ಯಗಳ ಬಗ್ಗೆಯಲ್ಲಿ ಅವಹೇಳನಾಗಿ ಮಾತನಾಡುವಂಥದ್ದು, ಅದೇ ರೀತಿ ಅಶ್ಲೀಲವಾಗಿ ಪದ ಬಳಕೆ ಮಾಡುವಂಥದ್ದು ಕೂಡ ಕಾಣಿಸ್ತಾ ಇದೆ. ನನ್ನ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಬಂದ್ಬಿಟ್ಟು ನನ್ನ ಏನು ವಿಡಿಯೋಸ್ಗಳು ಅಥವಾ ನನ್ನ ಫೋಟೋಗಳ ಮೇಲೆ ಕಮೆಂಟ್ ಮಾಡುವವರು ಬಹುತೇಕವಾಗಿ ಅವರ DP ಕೂಡ ಹೊಂದಿರೋದಿಲ್ಲ. ಯಾವುದೋ ಒಂದು ಹೆಸರಿನಲ್ಲಿ ಅಥವಾ ಫೇಕ್ ಐಡಿಗಳಲ್ಲಿ ಬಂದು ಅವರು ಕಮೆಂಟ್ ಮಾಡ್ತಾರೆ. ಖಂಡಿತ ಅವರು ಒಂದಲ್ಲ ಒಂದು ದಿನ ಅವರು ಸಿಕ್ಕೇ ಸಿಗ್ತಾರೆ. ಆಗ ಅದರ ಪರಿಣಾಮವನ್ನು ಅವರು ಎದುರಿಸಬೇಕಾಗುತ್ತೆ ಅನ್ನುವಂಥದ್ದು ನಯನಾ ಮೋಟಮ್ರವರು ಅವರ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಬರ್ಕೊಂಡಿದ್ದಾರೆ. ವೀಕ್ಷಕರೇ, ಇದೇನು ಮೊದಲೇನಲ್ಲ. ನಯನಾ ಮೋಟಮ್ರವರು ವಿದೇಶ ಯಾತ್ರೆ ಮಾಡಿದಾಗ ಅವರ ಏನು ಫೋಟೋಗಳು ಫೇಸ್ಬುಕ್ ಅಥವಾ ಇನ್ಸ್ಟಾಗ್ರಾಮ್ ಐಡಿಯಲ್ಲಿ ಪೋಸ್ಟ್ ಮಾಡಿದಾಗ ಕೂಡ ಅದಕ್ಕೂ ಕೂಡ ಬಹುತೇಕ ಏನು ಬ್ಯಾಡ್ ಕಮೆಂಟ್ಗಳು ಅಥವಾ ಕೀಳು ಮಟ್ಟದ ಕಮೆಂಟ್ಗಳು, ಕೀಳು ಮಟ್ಟದ ಪದ ಬಳಕೆ ಕೂಡ ಇದಕ್ಕಿಂತ ಮೊದಲು ಕೂಡ ನಡೆದಿದೆ. ಒಬ್ಬ ಜನಪ್ರತಿನಿಧಿಯಾದವರು ಅವರ ವೈಯಕ್ತಿಕ ಬದುಕನ್ನು ಅವರು ಹೇಗೆ ಬೇಕಿದ್ರು ಬದುಕಬಹುದು, ಅದನ್ನ ಪ್ರಶ್ನೆ ಮಾಡೋ ಅಧಿಕಾರ ಯಾರಿಗೂ ಇಲ್ಲ. ನಯನಾ ಮೋಟಮ್ರವರು ಇನ್ಸ್ಟಾಗ್ರಾಮ್ನಲ್ಲಿ ಎರಡು ಐಡಿಗಳನ್ನು ಹೊಂದ್ಕೊಂಡಿದ್ದಾರೆ. ಒಂದು ನಯನಾ ಜವಾಹರ್ ಅನ್ನುವಂಥದ್ದು, ಮತ್ತೊಂದು ನಯನಾ ಮೋಟಮ್ ಅನ್ನುವಂಥದ್ದು. ಅದರಲ್ಲಿ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ, ನಯನಾ ಜವಾಹರ್ ಅನ್ನುವಂಥ ಆ ಒಂದು ಖಾತೆಯಲ್ಲಿ ಇದು ನನ್ನ ವೈಯಕ್ತಿಕ ಖಾತೆ, ಇದು ನನ್ನ ವೈಯಕ್ತಿಕ ಏನು ವಿಷಯಗಳಿದೆ ಅದನ್ನ ಹಂಚ್ಕೋತಾ ಇದ್ದೀನಿ. ನಯನಾ ಮೋಟಮ್ಮ ಅನ್ನುವಂಥ ಖಾತೆಯಲ್ಲಿ ಇಲ್ಲಿ ನನ್ನ ಕ್ಷೇತ್ರದ ಏನು ಸಮಸ್ಯೆಗಳಿದೆ, ಕ್ಷೇತ್ರದ ಕೆಲಸ ಕಾರ್ಯಗಳೇನಿದೆ ಅದ್ರ ಬಗ್ಗೆ ಹಂಚ್ಕೋತಾ ಇದ್ದೀನಿ ಅಂತ ಅವರು ಮೊದಲೇ ಆಗಿ ಸ್ಪಷ್ಟಪಡಿಸಿದ್ದಾರೆ. ಆದರೂ ಕೂಡ ಅವರ ವೈಯಕ್ತಿಕ ಖಾತೆಗಳಿಗೆ ಅಥವಾ ರಾಜಕೀಯದ ಒಂದು ಖಾತೆ ಇದೆ, ಅದಕ್ಕೂ ಕೂಡ ಕೆಲವು ಕಿಡಿಗೇಡಿಗಳು ಏನ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಇಲ್ಲ ಸಲದ ಏನು ಕಮೆಂಟ್ಗಳನ್ನ ಮಾಡುವಂಥದ್ದು, ಕೀಳ್ಮಟ್ಟದ ಪದ ಬಳಕೆ ಮಾಡೋದು ಮಾಡ್ತಾ ಇದ್ದಾರೆ. ನಾನು ಈ ಒಂದು ವಿಷಯದ ಬಗ್ಗೆ ಹೇಳಕ್ ಬಯಸ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇಲ್ಲಿ ಜನಪ್ರತಿನಿಧಿಗಳನ್ನ ಪ್ರಶ್ನೆ ಮಾಡಬಾರ್ದು ಅಂತ ಏನೂ ಇಲ್ಲ. ನೀವು ಶಾಸಕಿಯಾಗಿರುವಂತಹ ನಯನಾ ಮೋಟಮ್ಮನವರಾಗಿರ್ಬೋದು ಅಥವಾ ಇನ್ಯಾರೇ ಶಾಸಕರನ್ನು ಕೂಡ ಪ್ರಶ್ನೆ ಮಾಡಬಹುದು. ಅವರಿಗೆ ಪ್ರಶ್ನೆ ಮಾಡುವ ಅಧಿಕಾರ ನಿಮಗೆ ಏನಿದೆ ಅಂತ ಹೇಳಿದ್ರೆ, ನಮ್ಮ ಕ್ಷೇತ್ರದಲ್ಲಿ ಯಾಕೆ ಈ ಕೆಲಸ ಆಗ್ಲಿಲ್ಲ ಅದನ್ನ ಪ್ರಶ್ನೆ ಮಾಡಿ, ಈ ಕೆಲಸ ಯಾಕೆ ಅರ್ಧಕ್ಕೆ ನಿಂತು ಹೋಗಿದೆ ಅದನ್ನ ಪ್ರಶ್ನೆ ಮಾಡಿ, ಅದೆಲ್ಲೋ ಡಾಂಬರ್ ಕಿತ್ತೋಗಿದೆಯಲ್ಲ ಅದು ಯಾಕೆ ನೀವು ಅದಕ್ಕೆ ನೀವು ಮಾತಾಡ್ಲಿಲ್ಲ ಪ್ರಶ್ನೆ ಮಾಡಿ, ಇಲ್ಲಿ ಸಮಸ್ಯೆಗಳು ಉಂಟಾದಾಗ ನೀವು ಯಾಕೆ ಅದಕ್ಕೆ ಕ್ವಶನ್ ಮಾಡ್ಲಿಲ್ಲ ಅದು ಪ್ರಶ್ನೆ ಮಾಡಿ. ಈ ರೀತಿ ಅಭಿವೃದ್ಧಿಯ ಬಗ್ಗೆಯಲ್ಲಿ ಪ್ರಶ್ನೆ ಮಾಡಿದ್ರೆ ಅದಕ್ಕೊಂದು ನೈತಿಕತೆ ಇರುತ್ತೆ. ಶಾಸಕಿ ಆಗಿರ್ಬೋದು, ಶಾಸಕರಾಗಿರ್ಬೋದು, ಯಾರೇ ಆಗಿದ್ರು ಕೂಡ ಅವ್ರ ಬಗ್ಗೆ ಪ್ರಶ್ನೆ ಮಾಡುವ ಕೂಡ ನಾವು ಸ್ವಲ್ಪ ಯೋಚನೆ ಮಾಡ್ಬೇಕಲ್ಲ. ಯಾಕೆಂದ್ರೆ ಒಬ್ರು ಮಹಿಳೆ, ಆ ಮಹಿಳೆ ಬಗ್ಗೆಯಲ್ಲಿ ನಾವು ಪ್ರಶ್ನೆ ಮಾಡುವಾಗ ನಾವು ಯೋಚನೆ ಮಾಡ್ಬೇಕಾಗುತ್ತೆ. ನೀವು ಶಾಸಕಿಯನ್ನ ಪ್ರಶ್ನೆ ಮಾಡ್ಬೋದು ಅನ್ನುವಂಥದ್ದು ಏನಿಲ್ಲ, ಪ್ರಶ್ನೆ ಮಾಡ್ಲೇಬೇಕು. ನಯನಾ ಮೋಟಮ್ ಅವರು ಏನಿದ್ದಾರೆ, ಅವ್ರು ಕೇವಲ ಕಾಂಗ್ರೆಸ್ನ ಏನು ಮತದಾರರಿದ್ದಾರೆ, ಕಾಂಗ್ರೆಸ್ನ ಏನು ವೋಟರ್ಸ್ ಇದ್ದಾರೆ ಅಥವಾ ಕಾಂಗ್ರೆಸ್ ಪಕ್ಷದ ಏನು ಕಾರ್ಯಕರ್ತರು, ಅವ್ರಿಗೆ ಮಾತ್ರ ಶಾಸಕಿ ಅಲ್ಲ, ಅವರಿಗೆ ಈ ಬಾರಿ ಮತ ಹಾಕಿದವರಿಗೂ ಕೂಡ ಅವರು ಶಾಸಕಿ, ಮತ ಹಾಕದಿದ್ದವರು ಕೂಡ ಅವರು ಶಾಸಕಿ ಆಗಿರ್ತಾರೆ. ಹಾಗಾಗಿ ಪ್ರತಿಯೊಬ್ಬರಿಗೂ ಕೂಡ ನಮ್ಮ ಕ್ಷೇತ್ರದ ಆಗು ಹೋಗುಗಳ ಬಗ್ಗೆ, ನಮ್ಮ ಕ್ಷೇತ್ರದ ಕೆಲಸ ಕಾರ್ಯಗಳ ಬಗ್ಗೆ, ನಮ್ಮ ಕ್ಷೇತ್ರದಲ್ಲಿ ಏನು ಕೆಲಸ ಆಗಿಲ್ಲ ಅದ್ರ ಬಗ್ಗೆ ಕೇಳುವ ಹಕ್ಕಿದೆ. ಹಾಗಂತ ಹೇಳ್ಬಿಟ್ಟು ಅವರ ಇನ್ಸ್ಟಾಗ್ರಾಮ್ ಐಡಿಗೆ ಹೋಗ್ಬಿಟ್ಟು ಇಲ್ಲ ಸಲ್ಲದ ಏನು ಕೆಟ್ಟ ಕೆಟ್ಟ ಕಮೆಂಟ್ ಮಾಡುವ ಅಧಿಕಾರ ಯಾರಿಗಿಲ್ಲ. ಈಗಾಗಲೇ ಇದಕ್ಕಿಂತ ಒಂದು ತಿಂಗಳು ಮೊದಲು ಕೂಡ ಒಂದು ಏನು ಈ ರೀತಿ ಕೆಟ್ಟ ಪದ ಬಳಕೆ ಆಗಿದ್ದಾಗ ಅವ್ರ ಮೇಲೆ ಕೇಸ್ ಕೂಡ ದಾಖಲೆ ಮಾಡಿದ್ದಾರೆ. ನಯನಾ ಮೋಟಮ್ನವರು ಇದು ಕೂಡ ಅವ್ರ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಅವರಿಗೆ ನನ್ನ ಪರಿಣಾಮ ಎದುರಿಸಬೇಕಾಗುತ್ತಾ ಅನ್ನೋಂತ ಮಾತ್ರ ಹೇಳಿದ್ದಾರೆ. ಅದೀಗ ಎಲ್ಲೆಡೆ ವೈರಲ್ ಆಗ್ತಾ ಇದೆ. ಯಾವುದೇ ಒಬ್ಬ ಜನಪ್ರತಿನಿಧಿಯನ್ನು ನಾವು ಪ್ರಶ್ನೆ ಮಾಡೋದು ತಪ್ಪಲ್ಲ, ಆದ್ರೆ ಪ್ರಶ್ನೆ ಮಾಡೋದಕ್ಕೂ ಕೂಡ ಒಂದು ರೀತಿ ನೀತಿ ಅಂತ ಇರುತ್ತೆ. ಯಾರೊಬ್ರು ಶಾಸಕರು ಸಿಕ್ಕಿದ್ರು, ನನಗೆ ಅವ್ರು ಆಗೋದಿಲ್ಲ, ಅವ್ರು ನನ್ನ ಪಕ್ಷದವರಲ್ಲ, ನನ್ನ ಈ ಕೆಲಸ ಆಗ್ಲಿಲ್ಲ, ಕೆಟ್ಟ ಕೆಟ್ಟ ಪದಗಳನ್ನ ಬಳಕೆ ಮಾಡಿದ್ರೆ ಅದರಿಂದ ಆಗೋ ಪ್ರಯೋಜನವಾದ್ರೆ ಏನು? ಒಂದಿಷ್ಟು ಲೈಕ್ ಸಿಗ್ಬೋದು, ಒಂದಿಷ್ಟು ಜನ ನೋಡ್ಬೋದು, ಒಂದಿಷ್ಟು ಜನ ನಿಮ್ಮ ವಿಕೃತ ನಿಮ್ಮ ಹೇಳಿಕೆಗಳಿಗೆ ಒಂದಿಷ್ಟು ಲೈಕ್ ಒತ್ಬೋದು, ಇಮೋಜಿಗಳನ್ನ ಒತ್ಬೋದು, ಸ್ಮೈಲಿ ಹಾಕ್ಬೋದು, ಇಷ್ಟೇ. ಇದಕ್ಕಿಂತ ನಿಮಗೆ ಇನ್ನೇನು ಪ್ರಯೋಜನ ಇಲ್ಲ. ಹಾಗಾಗಿ ಜನಪ್ರತಿನಿಧಿಗಳನ್ನ ಪ್ರಶ್ನೆ ಮಾಡೋಣ. ನಾಳೆ ನಯನಾ ಮೋಟಮ್ಮರವರು ನಮ್ಮೂರ್ನ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಅಥವಾ ಯಾವುದೋ ಒಂದು ಕಾಮಗಾರಿನ ಉದ್ಘಾಟನೆ ಮಾಡ್ಲಿಕ್ಕೆ ಬರ್ತಾ ಇದ್ದಾರೆ ಅಂದಾಗ ಖಂಡಿತವಾಗಿ ನೀವುಗಳು ಅಲ್ಲಿಗೆ ಹೋಗಿ ನಿಂತ್ಕೊಳ್ಳಿ, ಅವರಿಗೆ ಪ್ರಶ್ನೆ ಮಾಡಿ, ಈ ಕಾಮಗಾರಿನ ಉದ್ಘಾಟನೆ ಮಾಡ್ತಾ ಇದ್ರಲ್ಲ ಮೇಡಮ್, ಇದಕ್ಕಿಂತ ಮೊದಲು ನೀವೇನು ಉದ್ಘಾಟನೆ ಮಾಡಿದ್ದೀರಾ, ಆ ಕಾಮಗಾರಿ ಪೂರ್ಣ ಆಗಿದೆಯಾ, ಪೂರ್ಣ ಆಗಿಲ್ಲ ಅಂತ ಹೇಳಿದ್ರೆ ಮತ್ತೆ ಯಾಕೆ ಇದು ಪ್ರಚಾರಕ್ಕೋಸ್ಕರ ಇದನ್ನ ನೀವೇನು ಉದ್ಘಾಟನೆ ಮಾಡ್ತಾ ಇದ್ದೀರಾ, ಮೊದಲು ಅದನ್ನ ಕಂಪ್ಲೀಟ್ ಮಾಡಿ ಆಮೇಲೆ ಇದನ್ನ ಮಾಡಿ ಅನ್ನುವಂಥ ಪ್ರಶ್ನೆಗಳನ್ನ ಕೇಳಿ. ಅಥವಾ ಅವರು ಎಲ್ಲಿ ಬರ್ತಾ ಇದ್ದಾಗ ನೀವು ಅಡ್ಡಗಡ್ಡಿ ನಿಲ್ಲಿಸಿ ಅವ್ರನ್ನ ಪ್ರಶ್ನೆ ಮಾಡಿ, ಯಾಕೆ ಕಾಮಗಾರಿ ಹಾಕಿಲ್ಲ, ಯಾಕೆ ನಮಗೆ ನೀರಿನ ಸಮಸ್ಯೆ ಇದೆ, ನಮಗೆ ರೋಡಿನ ಸಮಸ್ಯೆ ಇದೆ, ನಮಗೆ ವಿದ್ಯುತ್ ಸಮಸ್ಯೆ ಇದೆ, ಇಲ್ಲಿ ಇಷ್ಟೆಲ್ಲ ಸಮಸ್ಯೆಗಳಾಗ್ತಾ ಇದೆ, ಇದ್ರ ಬಗ್ಗೆ ನೀವು ಯಾಕೆ ಪ್ರಶ್ನೆ ಮಾಡ್ತಿಲ್ಲ ಅನ್ನೋದನ್ನ ನೀವು ಪ್ರಶ್ನೆ ಮಾಡಿ. ಅದು ತಪ್ಪಲ್ಲ. ಆ ಪ್ರಶ್ನೆ ಮಾಡಕ್ ಬರುತ್ತೆ. ನನ್ನಲ್ಲಿ ಸೋಷಿಯಲ್ ಮೀಡಿಯಾ ಅಕೌಂಟ್ ಇದೆ ಅಥವಾ ಯಾವುದೋ ಒಂದು ಫೇಕ್ ಅಕೌಂಟ್ ಅನ್ನು ಕ್ರಿಯೇಟ್ ಮಾಡಿಕೊಂಡು ಯಾರೋ ಒಬ್ಬ ಶಾಸಕರ ಮೇಲೆ ಅವರ ನಿಮ್ಮ ಯಾವುದು ರಾಜಕೀಯ ದ್ವೇಷನೋ ಅಥವಾ ಇನ್ಯಾವುದೋ ಹಳೆ ದ್ವೇಷನೋ ತೀರ್ಸ್ಕೊಂಡು ಹೋದ್ರೆ ಅದು ಖಂಡಿತವಾಗ್ಲೂ ತಪ್ಪಾಗುತ್ತೆ. ಅದೇ ರೀತಿ ನಯನಾ ಮೋಟಮ್ರವರು ಕೂಡ ಅಷ್ಟೇ. ಈಗಾಗಲೇ ನೀವು ನಿಮ್ಮ ಅಭಿವೃದ್ಧಿಯ ಎಲ್ಲವೂ ಕೂಡ ನೀವು ನಿಮ್ಮ ಏನು ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ನೀವು ಪೋಸ್ಟ್ ಮಾಡ್ತಾ ಇದ್ದೀರಾ. ಹಾಗೆ
ಅವರ ಪ್ರಶ್ನೆಗಳಿಗೆ ನೀವು ಸರಿಯಾಗಿ ಉತ್ತರ ಮಾಡಿ. ನಾವು ತುಂಬಾ ನಿಮ್ಮ ಕಮೆಂಟ್ಗಳನ್ನ ನೋಡ್ತಾ ಇದ್ವಿ, ನಮ್ಮೂರ್ನ ಆ ರಸ್ತೆ ಸರಿಯಾಗಿಲ್ಲ, ಈ ರಸ್ತೆ ಸರಿಯಾಗಿಲ್ಲ ಅಂತ ನಿಮಗೆ ಅವರು ಹೇಳ್ತಾನೆ ಇರ್ತಾರೆ, ಕಮೆಂಟ್ಗಳು ಮಾಡ್ತಾನೆ ಇರ್ತಾರೆ. ನೀವು ಯಾಕೆ ಈ ಕೆಲಸ ಮಾಡ್ತಾ ಇಲ್ಲ ಅಂತ ನೀವು ಅದಕ್ಕೆ ಸಮಂಜಸವಾಗಿ ಉತ್ತರ ಕೊಡಿ, ಅಥವಾ ಪತ್ರಿಕಾಗೋಷ್ಠಿ ಮೂಲಕನೋ ಅಥವಾ ಪ್ರೆಸ್ ಮೀಟ್ ಮೂಲಕನೋ ಹೇಗೋ ನೀವು ಅವರಿಗೆ ಕರೆಕ್ಟಾಗಿ ಉತ್ತರ ಕೊಟ್ರೆ ಅವರು ಎಲ್ಲ ಒಂದ್ ಕಡೆ ಸುಮ್ಮನೆ ಇರ್ಬೋದು. ಮತ್ತೆ ಈ ವಿಕೃತರಿರ್ತಾರಲ್ಲ, ಅವ್ರನ್ನ ಯಾವುದೇ ಕಾರಣಕ್ಕೂ ತಡೆದಿಡ್ಸಕ್ ಆಗೋದಿಲ್ಲ. ಯಾಕೆಂತ ಹೇಳಿದ್ರೆ ಇದು ನಯನ ಮೋಟಮ್ ಅವರ ಮೇಲೆ ಮಾಡ್ತಿರೋ ದಾಳಿ ಅಂತಲ್ಲ, ಇದಕ್ಕಿಂತ ಮೊದಲು ಕೂಡ ನಮ್ಮ ರಾಜ್ಯದ ಹಲವಾರು ಮಹಿಳಾ ರಾಜಕಾರಣಿಗಳ ಮೇಲೆ ದಾಳಿ ಮಾಡಿದ್ದಾರೆ. ಹಾಗಾಗಿ ಈ ರೀತಿ ವಿಕೃತವಾಗಿ ಏನು ಕಮೆಂಟ್ಗಳನ್ನ ಮಾಡುವವರು, ವಿಕೃತವಾಗಿ ನೀವು ಅವರ ಶಾಸಕರನ್ನ ಪೋಸ್ಟ್ ಮಾಡುವವರ ಗಮನಕ್ಕೆ ನಾನು ತರ್ತಾ ಇರೋದು ಅಂತ ಹೇಳಿದ್ರೆ, ನೀವು ಈ ರೀತಿ ಮಾಡೋದ್ರಿಂದ ನಿಮಗೇನು ಪ್ರಯೋಜನ ಇಲ್ಲ. ನಿಮಗೆ ದಾರಿಗಳಿದೆ, ನಿಮ್ಮ ಪ್ರಶ್ನೆಗಳನ್ನ ಕೇಳೋದಕ್ಕೆ ಪ್ರತಿಭಟನೆಗಳ ಹಾದಿ ಇದೆ, ಅಥವಾ ಅವರ ವಿರುದ್ಧ ಏನಾದ್ರು ಮಾಡ್ಲಿಕ್ಕೆ ನಿಮಗೆ ಅವಕಾಶಗಳು ಇರುವಾಗ ಈ ರೀತಿ ಅಶ್ಲೀಲ ಮಾಡಿ ನಿಮಗೆ ಏನು ಪ್ರಯೋಜನ ಇದಿಲ್ಲ. ನಿಮ್ಮ ರಾಜಕೀಯವಾಗಿ ಅವ್ರನ್ನ ಹಣಿಬೇಕು ಅಂತ ಹೇಳಿದ್ರೆ ನೀವು ಕೂಡ ರಾಜಕೀಯವಾಗಿ ಮುಂದೆ ಬನ್ನಿ. ರಾಜಕೀಯವಾಗಿ ನಿಮಗೆ ಏನೇನು ಸ್ಟ್ರಾಟಜಿಗಳನ್ನ ಬಳಸಬೇಕು ಅದನ್ನ ಬಳಸಿ. ಅವ್ರನ್ನ ಮುಂದಿನ ಬಾರಿ ಚುನಾವಣೆಯಲ್ಲಿ ಸೋಲಿಸಬೇಕು ಅನ್ನೋಂಥ ನಿಮಗೆ ಹಠ ಇದ್ರೆ ಅದು ಯಾವ ರೀತಿ ಸೋಲಿಸಬೇಕು ಅನ್ನೋ ಸ್ಟ್ರಾಟಜಿಗಳನ್ನ ಬಳಸಿ. ಅದು ಬಿಟ್ಟು ಈ ರೀತಿ ಏನೋ ಅವರ ಕೀಳ್ಮಟ್ಟದ, ಅವರ ಫ್ಯಾಮಿಲಿ ಒಳಗಿನ ಏನು ಸಮಸ್ಯೆಗಳಿಗೆ, ಅಥವಾ ಅವರ ಹಾವಭಾವಗಳಿಗೆ, ಅವರ ಡ್ರೆಸ್ಗಳ ಬಗ್ಗೆ, ಅವರ ವಿದೇಶ ಯಾತ್ರೆಗಳ ಬಗ್ಗೆ, ಅವರು ಎಲ್ಲೋ ಸುತ್ತಾ ಇದ್ದಾರೆ ಅನ್ನೋ ಬಗ್ಗೆ ನೀವು ದಯವಿಟ್ಟು ಯಾರು ಕೂಡ ಕಮೆಂಟ್ ಮಾಡೋ ಅವಶ್ಯಕತೆ ಇಲ್ಲ. ಮತ್ತು ಶಾಸಕರು ಕೂಡ ಇನ್ನು ಮುಂದೆ ಯಾರು ಕೂಡ ಮಾಡಿದ್ರು ಕೂಡ, ಒಂದೇ ಒಂದು ಕಮೆಂಟ್ ಬಂದ್ರು ಕೂಡ ನೀವು ಅದನ್ನ ಪೋಸ್ಟ್ ಹಾಕಿ ಪ್ರಯೋಜನ ಇಲ್ಲ. ನನ್ನ ಮೇಲೆ ಈ ರೀತಿ ಮಾಡ್ತಾ ಇದ್ದಾರೆ, ಕೆಟ್ಟ ಕೆಟ್ಟ ಪದಗಳನ್ನ ಬಳಸ್ತಾ ಇದ್ದಾರೆ ಅಂತ ಪೋಸ್ಟ್ ಹಾಕಿ ಏನು ಪ್ರಯೋಜನ ಇಲ್ಲ. ನೀವು ಅವ್ರ ಮೇಲೆ ನೇರ ಏನೋ ಕಂಪ್ಲೇಂಟ್ ಕೊಡಿ, ಸೈಬರ್ ಕ್ರೈಮ್ ಕಂಪ್ಲೇಂಟ್ ಕೊಡಿ. ಅದು ಎಂತ ಇದ್ರು ಕೂಡ ಇವತ್ತಿನ ಟೆಕ್ನಾಲಜಿ ಇಷ್ಟು ಮುಂದುವರೆದಿರುವಾಗ ಅದು ಎಂತ ಫೇಕ್ ಐಡಿ ಇದ್ರೂ ಕೂಡ ಖಂಡಿತವಾಗ್ಲೂ ಅವ್ರನ್ನ ಹಿಡಿದು ಅವ್ರಿಗೆ ಶಿಕ್ಷೆ ಸಿಗುತ್ತೆ ಅಂತ ಹೇಳ್ಕೊಂಡು, ಇದು ಈ ದಿನದ ವಿಶೇಷ ಸುದ್ದಿ. ನ್ಯೂಸ್ ಕನ್ನಡವನ್ನು ಸದಾ ವೀಕ್ಷಿಸ್ತೀರಿ. ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಮೂಲಕ ಈ ಒಂದು ವಿಚಾರದ ಬಗ್ಗೆಯಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಅದೇ ರೀತಿ ಈ ಒಂದು ವಿಡಿಯೋನ ಶೇರ್ ಮಾಡಿ. ನ್ಯೂಸ್ ಕನ್ನಡ, ಇದು ಜನಸಾಮಾನ್ಯರ ಧ್ವನಿ.